ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಜನ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 34ನೇ ಪ್ರಶ್ನೆ. ಈ ಕೆಳಗಿನ ಪ್ರತಿಯೊಂದರಲ್ಲಿ ಎಂ ರಾಶಿಯು ಕಾಯದ ಮೇಲೆ ಬಲವರ್ತಿಸುತ್ತದೆ. ಇದು ಎಂ ರಾಶಿಯುಳ್ಳಂತಹ ಕಾಯವಾಗಿದೆ. ಇದರ ಮೇಲೆ ಬಲವರ್ತಿಸ್ತಾ ಇದೆ. ಸ್ಥಾನಪಲ್ಲಟದ ದಿಕ್ಕು ಉದ್ದವಾದ ಬಾಣದ ಗುರುತಿನಿಂದ ತೋರಿಸಿರುವಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಇದೆ. ಈ ರೀತಿಯಾಗಿ ಇದೆ. ಸ್ಥಾನ ಪಲ್ಲಟ ಅಂದ್ರೆ ಇಲ್ಲಿಂದ ಟೊಯ್ ಅಂತ ಈ ಕಡೆ ಬಂದಿದೆ. ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಡಿದ ಕೆಲಸವು ಧನಾತ್ಮಕ, ಋಣಾತ್ಮಕ ಅಥವಾ ಸೊನ್ನೆಯಾಗಿದೆಯೇ ವ್ಯಾಖ್ಯಾನಿಸಿ. ಮೊದಲನೇ ಚಿತ್ರವನ್ನ ನೋಡಿ. ಈ ಕಾಯದ ಮೇಲೆ ಬಲ ಮೇಲ್ಮುಖವಾಗಿ ವರ್ತಿಸ್ತಾ ಇದೆ. ಸ್ಥಾನ ಪಲ್ಲಟ ಇದಕ್ಕೆ ಲಂಬವಾಗಿದೆ. ಇವೆರಡು ಒಂದಕ್ಕೊಂದಕ್ಕೆ ಲಂಬವಾಗಿದೆ. ಹಾಗಿದ್ರೆ ಸನ್ನಿವೇಶ ಒಂದರಲ್ಲಿ ಮಾಡಿದ ಕೆಲಸವು ಶೂನ್ಯವಾಗಿದೆ. ಯಾಕೆ? ಕಾಯದ ಮೇಲೆ ವರ್ತಿಸಿದ ಬಲದ ದಿಕ್ಕು ಸ್ಥಾನ ಪಲ್ಲಟಕ್ಕೆ ಲಂಬವಾಗಿದೆ. ಆದ್ದರಿಂದ ಮಾಡಿದ ಕೆಲಸವು ಶೂನ್ಯವಾಗಿದೆ. ಎರಡನೇ ಸನ್ನಿವೇಶವನ್ನ ನೋಡಿ. ಬಲ ಸ್ಥಾನ ಪಲ್ಲಟದ ದಿಕ್ಕಿನಲ್ಲೇ ಇದೆ. ವರ್ತಿಸ್ತಾ ಇರುವಂತಹ ಬಲ, ಈ ಕಾಯದ ಮೇಲೆ ವರ್ತಿಸ್ತಾ ಇರುವಂತಹ ಬಲ ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿದೆ. ಹಾಗಾಗಿ ಮಾಡಿದ ಕೆಲಸವು ಧನಾತ್ಮಕವಾಗಿದೆ. ಯಾವಾಗ ಧನಾತ್ಮಕ ಅಂತ ಹೇಳ್ತೀವಿ? ಕಾಯದ ಮೇಲೆ ವರ್ತಿಸಿದ ಬಲದ ದಿಕ್ಕು ಕಾಯದ ಸ್ಥಾನ ಪಲ್ಲಟ ದಿಕ್ಕಿನಲ್ಲಿದ್ದಾಗ ಧನಾತ್ಮಕ ಅಂತ ಹೇಳ್ತೀವಿ. ಕಾಯದ ಮೇಲೆ ವರ್ತಿಸಿದ ಬಲದ ದಿಕ್ಕು ಕಾಯದ ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿದೆ. ಆದುದರಿಂದ ಮಾಡಿದ ಕೆಲಸವು ಧನಾತ್ಮಕವಾಗಿದೆ. ಸನ್ನಿವೇಶ 3ರಲ್ಲಿ ವರ್ತಿಸ್ತಾ ಇರುವಂತಹ ಬಲ ಮತ್ತೆ ಸ್ಥಾನ ಪಲ್ಲಟ ಇವೆರಡು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇದೆ. ಹಾಗಿದ್ರೆ ಸನ್ನಿವೇಶ 3ರಲ್ಲಿ ಕೆಲಸವು ಋಣಾತ್ಮಕವಾಗಿದೆ. ಕಾಯದ ಮೇಲೆ ವರ್ತಿಸಿದ ಬಲದ ದಿಕ್ಕಿಗೆ ವಿರುದ್ಧ ದಿಕ್ಕಿಗೆ ಸ್ಥಾನ ಪಲ್ಲಟ ಆಗಿದೆ. ಆದುದರಿಂದ ಮಾಡಿದ ಕೆಲಸವು ಋಣಾತ್ಮಕವಾಗಿದೆ. ಈ ಕಡೆ ಬಲವನ್ನ ಅಪ್ಲೈ ಮಾಡಿದ್ರೆ ಇದು ಈ ಕಡೆ ಹೊರಟಿದೆ. ಥ್ಯಾಂಕ್ ಯು.